ಅವ್ನು ಬೇರೆ MD ಸಾಯಿಸ್ತಾವ್ ನನ್ಗೆ. ಹಾಯ್ ರಂಜು, ಹೇಗಿದ್ಯಾ? ಏನ್ ಇಷ್ಟ ದಿನ ಆದ್ಮೇಲೆ ಕಾಲ್ ಮಾಡ್ಬಿಟ್ಟಿದ್ಯಾ? ಏನಿಲ್ಲ ಕಣೆ, ಮಾತಾಡೋಣ ಅಂತ ಮಾಡಿದೆ. ಹೆಂಗಿದ್ಯಾ? ನಾನ್ ಸೂಪರ್ ಆಗಿದ್ದೀನಿ, ನೀನು? ನಾನು ಆರಾಮಾಗಿದ್ದೀನಿ. ಬೈ ದ ವೇ, ನಿಮ್ ಹಸ್ಬೆಂಡ್ ಹೆಂಗಿದ್ದಾರೆ? ಇದು ಹಳೆ ಲ್ಯಾಪ್ಟಾಪ್ ಒಂದು ಕೊಟ್ಟವ್ರು, ಹೊಸದು ಯಾವಾಗ ಕೊಡ್ತಾರೋ? ಮಂತ್ ಎಂಡ್ ಬೇರೆ, ಎಷ್ಟು ಪ್ರೆಷರು. ಅವನ್ಗೇನು ಚೆನ್ನಾಗೇ ಇದ್ದಾನೆ. 3 ಹೊತ್ತು ಬೇಸಾಕ್ತೀನಿ, ತಿನ್ಕೊಂಡ್ ಲ್ಯಾಪ್ಟಾಪ್ ಮುಂದೆ ಕೂತಿರ್ತಾನೆ. ಯಾಕೆ? ಏನೋ ನನ್ನ ಬಗ್ಗೆನೇ ಮಾತಾಡ್ತಾರಂಗಿದೆ. ಹಾ, ನಿಂದೆ ಗುಣಗಾನ ಮಾಡ್ತಿದ್ದೆ. ಕೆಲ್ಸನ ಹಲೋ, ಏನ ನಂದೇ ಗುಣಗಾನ ಮಾಡ್ತಿರಂಗಿದೆ? ಲ್ಯಾಪ್ಟಾಪ್ ಮುಂದೆ ಅದು ಇದು ಅಂತ ಏನೋ ಮಾತಾಡ್ತಿದ್ಯಾ? ಲೇ, 1 ನಿಮಿಷ, ಹಿಂಗ ಆಮೇಲೆ ಕಾಲ್ ಮಾಡ್ತೀನಿ, ಓಕೆನಾ? ಹೌದು, ಮತ್ತೆ ಮನೇಲಿ ಎಲ್ಲ ಕೆಲಸನೂ ನಾನೇ ಮಾಡ್ಬೇಕು, ಕಸನೂ ನಾನೇ ಗುಡಿಸ್ಬೇಕು, ಪಾತ್ರೆನೂ ನಾನೇ ತೊಳಿಬೇಕು, ಬಟ್ಟೆನೂ ನಾನೇ ಒಗಿಬೇಕು. ಅಲ್ಲಿಂದ ಕರ್ಕೊಂಬರಿ ಬಾ, ಕರ್ಕೊಂಬಂದು ಎಲ್ಲಿ ಮಾಡ್ಕೊಂಡು ಇದು ಮಾಡಿ ಬಾ. ತಿರ್ಗಾ ಬೆಳಗ್ಗೆ ಎದ್ದೊಳದ, ಯಾರನ್ನ ಬಂದ್ರೆ ಮನೆ ಬಹು ಅಂತ ಬಗ್ಳದ. ಅದಲ್ದೆ 3 ಹೊತ್ತು ಅಡ್ಗೆನೂ ನಾನೇ ಮಾಡ್ಬೇಕು, ಯುಕ್ತನೂ ನಾನೇ ನೋಡ್ಕೋಬೇಕು, ನೀನು ನಾನೇ ನೋಡ್ಕೋಬೇಕು. ನಿನ್ಗೇನ್ ಕೆಲ್ಸ? 3 ಹೊತ್ತು ಇದ್ರ ಮುಂದೆ ಕುತ್ಕೋತೀಯಾ? ನಿಮ್ಮಂತ ಹೆಂಡ್ತಿರ್ಗೆ ನಮ್ಮಂತ ಗಂಡಂದ್ರ ಕಷ್ಟ ಎಲ್ಲ ಅರ್ಥ ಆಗತ್ತೆ ಹೇಳಿ? ನಿಮಗೆ ನೀವೇ ಗ್ರೇಟ್ ಅನ್ಕೊಂಡ್ಬಿಡ್ತೀರಾ? ಅದ್ರಲ್ಲೇನ್ ಕಷ್ಟ ಇದೆ? AC ರೂಮಲ್ಲಿ 3 ಹೊತ್ತು ಲ್ಯಾಪ್ಟಾಪ್ ಮುಂದೆ ತಣ್ಣ ಕೂತಿರ್ತೀಯ. ಮನೇಲೂ ಅಷ್ಟೇ, ವರ್ಕ್ ಫ್ರಮ್ ಹೋಮ್ ಆರಾಮಾಗಿ ಕೂತಿರ್ತೀಯ. ಓ, ಹಂಗ ಅನ್ಕೊಂಬಿಟ್ಟ ನೀನು? ಅಷ್ಟು ಈಸಿ ಅನ್ಕೊಂಬಿಟ್ಟ ನಾನ್ ಮಾಡೋ ಕೆಲ್ಸನಾ? ಸರಿ, ಒಂದ್ ಕೆಲ್ಸ ಮಾಡೋಣ. ನನ್ ಕೆಲ್ಸ ನೀನ್ ಮಾಡು, ನಿನ್ ಕೆಲ್ಸ ನಾನ್ ಮಾಡ್ತೀನಿ. ಯಾವ್ದು ಈಸಿ ನೋಡ್ಕೊಂಡೆ ಬಿಡೋಣ. ನಿನ್ ಕೈಲಿ ಮನೆ ಕೆಲ್ಸ ಎಲ್ಲ ಮಾಡಕ್ಕಾಗತ್ತಾ? ತಮಾಷೆ ಮಾಡ್ತಾ ಇದೀಯಾ? ಫಸ್ಟ್ ನೀನ್ ಯೋಚನೆ ಮಾಡು, ನಿನ್ ಕೈಲಿ ನನ್ನ ಆಫೀಸ್ ಕೆಲಸ ಮಾಡಕ್ಕಾಗತ್ತಾ? ಹಲೋ, ಏನ್ ಅನ್ಕೊಂಡಿದ್ಯಾ ನನ್ ಬಗ್ಗೆ? ನಾನು ಓದಿರೋದು ಇಂಜಿನಿಯರಿಂಗ್, ನೆನ್ಪಿರ್ಲಿ. ಹೌದಮ್ಮ, ಇವಾಗ ಯಾರಿಲ್ಲ ಅಂದ್ರೆ ಸರಿ, ಇವತ್ತು ಒಂದು ದಿವಸ ನನ್ ಕೆಲ್ಸ ನೀನ್ ಮಾಡ್ಬೇಕು, ಓಕೆನಾ? ಇದೇ ಮಾತಾ? ಇದೇ ಮಾತು. ಚಾಲೆಂಜ್ ಓಕೆನಾ? ಚಾಲೆಂಜ್ ಅಕ್ಸೆಪ್ಟೆಡ್. ಓಕೆ. ಪಾಪ, ಈ ಫ್ರಿಡ್ಜ್ ನೋಡಿದ್ರೆ ಭಯ ಆಗುತ್ತೆ, ಏನೇನೋ ಐತೆ. ಇವತ್ತು ತಿಂಡಿ ಏನ್ ಮಾಡ್ಬೇಕು ಅನ್ಕೊಂಡಿದ್ದೆ? ನಾನು ದೋಸೆ ರೆಡಿ ಮಾಡಿದ್ದೆ. ಓ, ದೋಸೆನಾ? ಫುಲ್ ಈಸಿ. ಹಲೋ, ಬಟ್ ನಿನಗ್ ಮಾಡಕ್ ನಾನ್ ಬಿಡ. ಯಾಕಂದ್ರೆ ರೆಡಿ ಇರೋ ಹಿಟ್ಟನ್ನ ತಗೊಂಡ್ ದೋಸೆ ಮಾಡಕ್ ನೀನೇ ಬೇಕಾ? ಅದೆಲ್ಲ ಆಗಲ್ಲ. ಇದನ್ನ ಫ್ರಿಡ್ಜ್ ಅಲ್ಲೇ ಇಟ್ಬಿಟ್ಟು ಏನಾದ್ರು ಹೊಸ ತಿಂಡಿ ಮಾಡು. ಸೈಕೋ ಕಣೆ ನೀನು. ಹೌದು, ಮತ್ತೆ ಮಾಡು. ಈ ಮಸೇನ ನಳ ಮಹಾರಾಜನು ಗಂಡಸನಲ್ಲವೇ, ನನ್ನ ಹಾಗೆ ಮೀಸಿ. ಓ, ಶೇವ್ ಮಾಡಿಸ್ಬಿಟ್ನಲ್ಲ ಮೊನ್ನೆ. ಚಾಕು ಇಲ್ಲೇ ಇದೆ, ತರಕಾರಿನೂ ಇಲ್ಲೇ ಇದೆ. ಉಪ್ಪಿಟ್ಟು ಮಾಡೋಣ. ಓಕೆ, ಉಪ್ಪಿಟ್ಟು ಮಾಡಿದ್ರೆ ಬೆಸ್ಟ್. ಎಲ್ಲರಿಗೂ ನಮಸ್ಕಾರ. ಉಪ್ಪಿಟ್ಟು ಮಾಡುವ ವಿಧಾನ: ಮೊದಲಿಗೆ ಒಂದು ಬಾಂಡ್ಲಿಯನ್ನು ಗ್ಯಾಸ್ ಮೇಲೆ ಇಡಿ, ಅಲ್ಲ ಗ್ಯಾಸ್ ಸ್ಟವ್ ಮೇಲೆ ಇಡಿ. ಫಸ್ಟು ಗ್ಯಾಸನ್ನು ಆನ್ ಮಾಡಿ. ಎಸ್, ನಿಧಾನವಾಗಿ ಉರಿಸಿ. ನಿಧಾನವಾಗಿ ಉರಿದ ನಂತರ ಒಂದು ಎಣ್ಣೆಯನ್ನು ತೆಗೆದುಕೊಳ್ಳಿ. ಪೂರ್ತಿಯನ್ನು ಬಿಚ್ಚುವುದು ಬೇಡ, ಸ್ವಲ್ಪ ಬಿಚ್ಚಿದರೆ ಸಾಕು. ಅಯ್ಯೋ, ಇದೇನಪ್ಪ, ಎಣ್ಣೆ ಜಾಸ್ತಿ ಆಗ್ಬಿಡ್ತು. ರಾತ್ರಿ ಆ ಎಣ್ಣೆ ಜಾಸ್ತಿ ಆದ್ರೂ ಪರವಾಗಿಲ್ಲ, ಈ ಎಣ್ಣೆ ಜಾಸ್ತಿ ಆಗ್ಬಾರ್ದು. ಪರವಾಗಿಲ್ಲ ಬಿಡಿ, ಸ್ಪೂನಿಂದ ತೆಗೆದು ಹಾಕೋಣ. ಅಯ್ಯೋ ದೇವ್ರೆ, ನಂಗೆ ಯಾಕಪ್ಪ ಬೇಕಾಗಿತ್ತಿದು? ಯಾವಾಗ ಒಪ್ಕೊಂಡ್ಬಿಟ್ಟೆ ಮಾಡ್ತೀನಿ ಅಂತ, ಬಟ್ ಆದ್ರೂ ಪರವಾಗಿಲ್ಲ, ಮಾಡೇ ಮಾಡೋಣ. ತಿಂಡಿ ರೆಡಿನಾ? ಈಗ ತಾನೇ ರೆಡಿ ಮಾಡ್ತಿದ್ದೀನಿ, ಅಷ್ಟ್ ಬೇಗ ಕೇಳ್ಬಿಟ್ರಂಗೆ ಸ್ವಲ್ಪ ಟೈಮ್ ಕೊಡ್ಬೇಕಲ್ವಾ? ಅಲ್ವಾ? ಗೊತ್ತಾಯ್ತಾ ಈಗ? ನನಗ್ ಮಾತ್ರ ತಿಂಡಿ ರೆಡಿನ ತಿಂಡಿ ರೆಡಿನ ತಿಂಡಿ ರೆಡಿ ಅಂತ 100 ಸಲ ಕೇಳ್ತೀಯಾ? ಈಗ ಅರ್ಥ ಆಯ್ತೇನೋ? ರಘು, ಕಾಮ್ ಡೌನ್, ಕೋಪ ಮಾಡ್ಕೋಬೇಡ. ಕ್ಯಾರೆಕ್ಟರ್ ಚೇಂಜ್ ಆಗಿದ್ದಾವೆ. ರಘು, ಲ್ಯಾಪ್ಟಾಪ್ ಓಪನ್ ಮಾಡ್ಬಿಟ್ಟವಳ. ಯಪ್ಪ ದೇವ್ರೆ, ಏನಪ್ಪ ಮಾಡೋದು? ನೆನ್ನೆ ನೋಡಿದ್ರೆ ಸರ್ಚ್ ಹಿಸ್ಟ್ರಿ ಗೊತ್ತಾಗ್ಬಿಟ್ರೆ ನನ್ನೇ ಸರ್ಚ್ ಮಾಡಂಗ ಆಗ್ಬಿಡುತ್ತೆ. ಲ್ಯಾಪ್ಟಾಪ್ ಪಾಸ್ವರ್ಡ್ ಏನೋ? ಪಾಸ್ವರ್ಡ? ಅಪ್ಪ, ಸೇಫ್. ಒಂದ್ ನಿಮಿಷ ಕೊಡೆ ಇಲ್ಲಿ. ನಾನೇ ಓಪನ್ ಮಾಡ್ತೀನಿ. ಒಂದ್ ನಿಮಿಷ ಕೊಡೆ, ನಾನು ಮಾಡ್ತೀನಿ. ತಗೊಳ. ನೀನೇ ನೋಡ್ತಾ ಇದ್ಯಾ? ಹೋಗ್ ಟಿಫನ್ ಮಾಡೋ ಹೋಗು. ಸರಿ ಮೇಡಮ್. ಇವನ್ ಪಾಸ್ವರ್ಡ್ ಹೇಳಕ್ ಯಾಕೆ ಇಷ್ಟೊತ್ ಮಾಡ್ದ? ಏನಾದ್ರು ಎಕ್ಸ್ ಗರ್ಲ್ ಫ್ರೆಂಡ್ ಡೇಟ್ ಆಫ್ ಬರ್ತ್ ಏನಾದ್ರು ಇಟ್ಟಿದಾನ?
ಇವನಿಗೆ ನಾನ್ ಬಿದ್ದಿರೋದೇ ಹೆಚ್ಚು, ಇನ್ನ ಎಕ್ಸ್ ಗರ್ಲ್ ಫ್ರೆಂಡ್ ಬೇರೆ ಕೇಳು. ಬಿಡು, ನಾವ್ ನೀರ್ ಕುಡ್ದಂಗ್ ಮಾಡ್ಬಿಡ್ತೀವಿ. ಮೀಟಿಂಗಾ? ಅಯ್ಯೋ ಏನೇನೋ ಮಾತಾಡ್ತಾ ಇದ್ರಲ್ಲ. ಹೊಡಿಬಲ್ಲ. ರಘು, ರಘು ಒಂದ್ ನಿಮಿಷ ಬಾರು ಇಲ್ಲಿ. ಅಯ್ಯೋ ಬಾರು ಬೇಗ. ಏನೇ ಅಷ್ಟೊಂದು ಟಾರ್ಚರ್ ಇರ್ತಿದ್ಯಾ? ಅಡಿಗೆ ಮಾಡ್ತಿದ್ದೆ ಅಂತ ಗೊತ್ತಾನೆ, ಯಾಕೆ ಇರ್ತಾ ಇದೆಯಾ? ಏನೋ ಮೀಟಿಂಗ್ ಅಂತ ಮಾತಾಡೋನು, ಮ್ಯಾನೇಜ್ ಮಾಡು ಪ್ಲೀಸ್. ಅವಾಗೇನೋ ಅಂದಂಗಿತ್ತು, ಇದೆಲ್ಲ ಒಂದ್ ಕೆಲಸ ಅಂತ ಮಾಡು. ಮ್ಯಾನೇಜರು ಮ್ಯಾನೇಜ್ ಮಾಡು. ಪ್ಲೀಸ್ ಚಿನ್ನ, ನನ್ ಮಾತ್ ಕೇಳು. ನಾನ್ ಮಾತಾಡಕ್ಕಾಗತ್ತ ಅವ್ರ ಹತ್ರ ಎಲ್ಲ, ಒಂಚೂರು ಮ್ಯಾನೇಜ್ ಮಾಡು ಪ್ಲೀಸ್. ಸರಿ, ಸೋತೆ ಅಂತ ಒಪ್ಕೊ. ಅದೆಲ್ಲ ಚಾನ್ಸೇ ಇಲ್ಲ. ಸರಿ ಹಂಗಾರೆ ಮಾಡು, ತಗೋ. ಓಕೆ, ಒಂದ್ ಕೆಲಸ ಮಾಡೋಣ. ಓಕೆ, ನಾನ್ ಸೋತಿದ್ದೀನಿ ಅಂತ ಒಪ್ಕೋತೀನಿ, ನಿನ್ಗೊಂದ್ ಪಾಯಿಂಟ್. ಸೊ ಲಾಸ್ಟ್ ಅಲ್ಲಿ ಯಾರು ಜಾಸ್ತಿ ಪಾಯಿಂಟ್ ಬರುತ್ತೋ ಅವರೇ ವಿನ್. ಓಕೆನಾ? ಪ್ಲೀಸ್ ಕಣೋ, ಹೆಂಗ ಮ್ಯಾನೇಜ್ ಮಾಡೋ. ಶೋರ್? ಪಕ್ಕನಾ? ಪಕ್ಕ. ನೋಡು. ನೋಡ್ತೀನಿ, ತಗೋ. ಓಕೆನಾ? ಮಾಡು ಮಾಡು ಮಾಡು. ಎಸ್ ಸರ್, ಡನ್. ಅಡಿಗೆ ಮಾಡ್ಬೇಕು. ಇಷ್ಟೇನಾ? ಸುಮ್ನೆ ಒಂದ್ ಪಾಯಿಂಟ್ ವೇಸ್ಟ್ ಮಾಡ್ಕೊಂಡೆ. ಫೈನಲಿ ನಾನು ಉಪ್ಪು ಇಟ್ಟಾಯ್ತು. ಹಿಟ್ಟ ಫ್ಲಾಪ್ ಅಂತ ಅವಳು ಬಂದ್ಮೇಲೆ ಗೊತ್ತಾಗೋದು. ಬರ್ಲಿ ಇರಿದು. ಹಲೋ, ಏನ್ ದಬಾಕಿದ್ದೀರಾ? ಏನ್ ಟಿಫನ್? ಉಪ್ಪಿಟ್ಟು ಮಾಡಿದ್ದೀನಿ ಕಣೆ. ಉಪ್ಪಿಟ್ಟ? ಇದನ್ ಮಾಡಕ್ ಇಷ್ಟೊತ್ತು ತಗೊಂಡ? ಅಲ್ಲ ಕಣೆ, ನಾನು ಅಷ್ಟು ಕಷ್ಟಪಟ್ಬಿಟ್ಟು ಕ್ಯಾರೆಟ್ ಹೆಚ್ಚಿ, ಮೆಣಸಿಕಾಯಿ ಹೆಚ್ಚಿ, ಎಣ್ಣೆ ಹಾಕಿ, ಎಣ್ಣೆ ತೆಗೆದು ಕಷ್ಟಪಟ್ಟು ಉಪ್ಪಿಟ್ಟು ಮಾಡಿದ್ರೆ ಇಷ್ಟು ಬೇಗ ಮಾಡ್ತೀಯ, ಇಷ್ಟು ಈಸಿ ಅಂತಿದೆಯಲ್ಲ. ಅಲ್ವಾ? ಇವಾಗ ಗೊತ್ತಾಯ್ತಾ ಟಿಫನ್ ಮಾಡೋದು ಎಷ್ಟು ಕಷ್ಟ ಅಂತ? ಸರಿ ಬಿಡು, ಈಗ ಯಾಕವೆಲ್ಲ, ಬಾ ನಾಷ್ಟ ಮಾಡೋಣ. ಒಂದ್ ನಿಮಿಷ, ಇದನ್ನೆಲ್ಲ ಕ್ಲೀನರ್ ಮಾಡ್ತಾರೆ. ಅಲ್ಲ ಕಣೆ, ಈಗ ತಾನೇ ನಾಷ್ಟ ಮಾಡಿದೀನಿ. ಒಂಚೂರು ಹೋಗಿ ಅಲ್ಲಿ ಕೂತ್ಕೊಂಡು ತಿಂದು ರೆಸ್ಟ್ ಮಾಡಿ ಆಮೇಲೆ ಆರಾಮ ಕ್ಲೀನ್ ಮಾಡ್ಬಿಡು. ಯಾಕಿಲ್ಲ ಕಳ್ಕತೆ, ಬಾ ತಿನ್ನ. ಅಲ್ಲ ಹಂಗಲ್ಲ, ಒಂದ್ ನಿಮಿಷ. ಈಗ ನೀನ್ ಇದನ್ನ ಕ್ಲೀನ್ ಮಾಡಿದ್ರೆ ತಾನೇ ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡಕ್ಕಾಗೋದು. ಏನೋ ಮಧ್ಯಾಹ್ನ ಊಟಕ್ಕೆ ಈಗಲೇ ರೆಡಿ ಮಾಡ್ಬೇಕಾ? ಮತ್ತೆ ಇದನ್ನ ಕ್ಲೀನ್ ಮಾಡು ಫಸ್ಟ್. ನಂಗೆ ಮಧ್ಯಾಹ್ನಕ್ಕೆ ಬಿರಿಯಾನಿ ಬೇಕು, ರೆಡಿ ಮಾಡು. ಓಕೆನಾ? ಬಿರಿಯಾನಿ? ಅವೆಲ್ಲ ಆಗಲ್ಲ, ಬೇಕಾದ್ರೆ ಯಾರು ಹೋಟ್ಲಿಂದ ತರ್ಸ್ಕೊಂಡ್ ತಿನ್ಕೋ. ಬಿರಿಯಾನಿ ಅಂತೆ, ಬಿರಿಯಾನಿ. ಏನಂದ? ಅಂತೀನಿ ಅನ್ಕೊಂಡೆ ಚಿನ್ನ. ಬಿರಿಯಾನಿ ತಾನೆ, ಈಸಿಯಾಗಿ ಮಾಡ್ತೀನಿ. ಹೋಗಿದ್ದು ಕ್ಲೀನ್ ತಾನೆ, ಈಸಿಯಾಗಿ ಮಾಡ್ತೀನಿ. ರೇಖಾ ಅಡಿಕೆ ಯೂಟ್ಯೂಬ್ ಚಾನಲ್ ಇಲ್ವಾ? ಆರಾಮಾಗಿ ಮಾಡ್ಬೋದು. ಇದು ಅವಾಗಿಂದ ಸುಡ್ತೈತೆ, ಬಟ್ಟೆ ಬೇಕು. ಬಟ್ಟೆ ಸ್ಟಾರ್ಟ್ ರೈನಿಂಗು, ಮಳೆಯಲ್ಲಿ ಈಗ ಸಾಂಗು, ಸ್ಪೀಡು ಡ್ಯಾನ್ಸಿಂಗು, ಎದೆಯೊಳಗಡೆ ಥ್ರಿಲ್ಲಿಂಗು. ಏನೋ ಮಾಡ್ತಿದ್ದಂಗಿದೆ ಮೇಡಮ್. ಅಯ್ಯ, ನೀ ಮಾಡಾದ್ ಮ್ಯಾನೇಜರು PDF ಕಳ್ಸು ಅಂತ ಸಾಯ್ತಾವನೆ, ಅದಕ್ಕೆ ರೆಡಿ ಮಾಡ್ತಾ. ಆ ಕೆಲಸ ಆಮೇಲೆ ಮಾಡುವಂತೆ, ಬಾ ರೀಲ್ಸ್ ಮಾಡ್ಬೇಕಂತೆ. ರೀಲ್ಸಾ? ಎಸ್. ಹೋಗ, ಸುಮ್ನೆ ಮಾಡಕ್ ಬೇರೆ ಕೆಲ್ಸ ಇಲ್ವಾ ನಿಂಗೆ? ಹೌದು, ನಮ್ ಕೆಲಸ ಇಲ್ಲ. ಶೆಡ್ಗೆ ಬಾ. ನಮಗ್ ಮಾಡಕ್ ಕೆಲಸ ಇಲ್ಲ, ಶೆಡ್ಗೆ ಹೋಗೋಣ ಬಾ. ಮಾಡಕ್ ಕೆಲ್ಸ ಇರೋದಕ್ಕೆ ರೀಲ್ಸ್ ಮಾಡೋಣ ಬಾ ಅಂತಿದ್ದೆ. ಈಗೇನ್ ಬರ್ತಿದ್ಯಾ? ಇಲ್ಲ, ಆಗಲ್ಲ, ನಮ್ ಬರಲ್ಲ. ಸರಿ ಬಿಡು, ಒಂದ್ ಪಾಯಿಂಟ್ ನಂದೆ. ನಾನೇನು ತಲೆ ಕೆಡ್ಸ್ಕೊಳಕ್ ಹೋಗಲ್ಲ. ಬಂದ್ರೆ ಬೆಟ್ಟ, ಹೋದ್ರೆ ಟಾಟ, ಟಾಪ್ ಟು ಬಾಟಮ್ ಗಾಂಚಲ್ಲಿ. ಹಿಂಸೆ ಕೊಡ್ತಾನೆ ಚಪ್ಪಡಿ. ಈ ಚಪ್ಪಡಿ ಯಾವತ್ತು ವೀಕ್ ಆಗ್ಬಾರ್ದು. ಸಾಂಗ್ ಎಲ್ಲ ಬೇಡ. ಆಚೆ ಕಾಯಿಗಡ್ಡೆ ಬೇರಕ್ ಹೋಗ್ತಾವನೆ. ಒಂದ್ ಕೆಲ್ಸ ಮಾಡು, ಓಂ ನಮಃ ಶಿವ ಸಿಂಹದು ಶೋಭಾ ಸರ್ ಡೈಲಾಗ್ ಹಾಕು. ಆಯ್ತು ತಾಳ್. ಹೇಳೋದು ಯಾವಾಗ್ಲೂ ಅಲ್ನ ಚೆನ್ನಾಗಿ ಉಚ್ಕೋಬೇಕು ಅಂತ. ದಂತಕ್ಷಯ ಹೊಸಡು ಚೆನ್ನಾಗಿ ಉಜ್ಜಿ ಬುಜ್ಜಿ ಆರೋಗ್ಯದ ಲಕ್ಷಣ ಮಾಡೋದು. ಹಲೋ, ಎಕ್ಸ್ಕ್ಯೂಸ್ ಮೀ, ಟೈಮ್ ಎಷ್ಟು ನೋಡಿಲಿ? ಯಾಕಂటే ಅದಕ್ಕೇನು ಇವಾಗ? ಅದ್ ನನಗೂ ಗೊತ್ತು. ಯುಕ್ತನ ಸ್ಕೂಲಿಂದ ಕರ್ಕೊಂಡ್ ಬರೋ ಟೈಮ್ ಆಯ್ತು, ಹೋಗಿ ಕರ್ಕೊಂಡ್ ಬಾ. ನೀನೇ ಹೋಗಿ ಕರ್ಕೊಂಡ್ ಬರಲಿ, ಪಾತ್ರೆ ತೊಳಿತಿಲ್ವ ಇಲ್ಲಿ? ಹಲೋ, ಮರ್ತೋಗ್ಬಿಟ್ಟ, ರೋಲ್ ಎಕ್ಸ್ಚೇಂಜ್ ಆಗಿರೋದು. ಪರವಾಗಿಲ್ಲ, ಹೋಗ್ಲಿಲ್ಲ, ನಂಗೇನ್ ಬೇಜಾರಿಲ್ಲ. 1 ಪಾಯಿಂಟ್ ನನ್ಗೆ ಬರುತ್ತೆ ಅಷ್ಟೇ. ಅಷ್ಟೆಲ್ಲ ಬೇಡ, ಪಾತ್ರೆ ತೊಳೆದ್ಬಿಟ್ಟು ಹೋಗಿ ಕರ್ಕ ಬರ್ತೀನಿ. ಬೇಗ ಬೇಗ, ಟೈಮ್ ಆಯ್ತು. ಅವ್ರಿಗೆ ವೇಟ್ ಮಾಡ್ತಿರ್ತಾಳೆ. ಓಕೆ ಓಕೆನಾ? ಓಕೆ ಓಕೆ. ಅಯ್ಯೋ ಮಂಜುನಾಥ, ಎದ್ದೇಳಪ್ಪ. ಏನ್ ಆಫೀಸ್ ವರ್ಕು ಏನಪ್ಪ, ದಿನ ಅದು ಹೆಂಗ್ ಕೆಲ್ಸ ಮಾಡ್ತಾನೋ. ಅಪ್ಪ
ಹೌದಪ್ಪ, ಸ್ಕೂಲು, ಆ ಬಸ್ಸು, ಆ ಮಕ್ಕಳ ಕಿರ್ಚಾಟ, ಅಪ್ಪ. ಪಾಪು ಎಲ್ಲಿ? ಕೆಳಗೆ ಮಕ್ಕಳ ಜೊತೆ ಆಟ ಆಡ್ತಿದ್ರು ಕಣೆ. ಸರಿ ಇರು, ಕಾಫಿ ಮಾಡ್ಕೊಂಬರ್ತೀನಿ. ಇರು, ನಾನೇ ಮಾಡ್ಕೊಬರ್ತೀನಿ. ಏ ಇರ್ಲಿ ಪರವಾಗಿಲ್ಲ, ನಾನೇ ಮಾಡ್ಕೊಂಬರ್ತೀನಿ. ಇಲ್ಲ ಕಣೆ, ಮತ್ತೆ ಬೆಳಿಗ್ಗೆ ನೋಡಿದ್ರೆ ನನ್ನ ಕೆಲಸ ನೀನ್ ಮಾಡ್ಬೇಕು, ನಿನ್ ಕೆಲಸ ನಾನ್ ಮಾಡ್ಬೇಕು ಅಂತ ತಾನೇ ಆಗಿದ್ದು. ಇವಾಗ ನೀನ್ ಮಾಡ್ಕೊಂಬರ್ತೀನಿ ಅಂತಿದ್ಯಾ? ಇರ್ಲಿ ಪರವಾಗಿಲ್ಲ, ನಾನು ಮಾಡ್ಕೊಂಬರ್ತೀನಿ. ಏನಾಯ್ತು ಇವಳಿಗೆ? ಕಾಫಿ. ಥ್ಯಾಂಕ್ ಯು. ಸುಷ್ಮಿತಾ, ಆಕ್ಚುಲಿ ಸಾರಿ ಕಣೆ. ಯಾಕೆ? ಆಕ್ಚುಲಿ ಹೆಣ್ಮಕ್ಳ ಕೆಲಸ ನಾನೇನೋ ಅನ್ಕೊಂಡ್ಬಿಟ್ಟಿದ್ದೆ. ತುಂಬಾ ಕಷ್ಟ ಇರುತ್ತೆ. ಬೆಳಿಗ್ಗೆ ಎದ್ದು ನೆಲ ಒರೆಸಿ, ಪಾತ್ರೆ ತೊಳೆದು, ತಿಂಡಿ ಮಾಡಿ, ಊಟ ಮಾಡಿ, ಆ ಗ್ಯಾಪಲ್ಲಿ ಮಕ್ಕಳನ್ನ ಸ್ಕೂಲಿಂದ ಕರ್ಕೊಂಬಂದು, ಅದ್ರಲ್ಲೂ ನಮಗೆ ಟೈಮ್ ಕೊಟ್ಟು ಎಷ್ಟು ಕಷ್ಟ ಇರುತ್ತಪ್ಪ ನಿಮ್ ಕೆಲಸ. ಆಕ್ಚುಲಿ ನಂದು ಸಾರಿ ಕಣೋ, ನನ್ಗೇನೋ ನಿನ್ ಕೆಲಸ ತುಂಬಾ ಈಸಿ ಅನ್ಕೊಂಡಿದ್ದೆ. ಬಟ್ ಇವತ್ತು ನಾನು ಲ್ಯಾಪ್ಟಾಪ್ ಮುಂದೆ ಕುತ್ಕೊಂಡಾಗ್ಲೇ ಗೊತ್ತಾಗಿದ್ದು ಎಷ್ಟು ಕಷ್ಟ ಅಂತೇಳಿ. 8 ರಿಂದ 9 ಅವರ ಲ್ಯಾಪ್ಟಾಪ್ ಮುಂದೆ ಕುತ್ಕೊಳ್ಳೋದು ಸುಮ್ಮನೆ ಅಲ್ಲ, ಅದ್ರ ಜೊತೆಗೆ ಈ ಮ್ಯಾನೇಜರ್ ಕಿರಿಕಿರಿ ಬೇರೆ. ಯಪ್ಪ, ನನ್ಗಂತೂ ಸಾಕಾಗೋಯ್ತು. ಇವಾಗ್ಲೂ ಆಗಿಲ್ಲ ಬಿಡು. ನನ್ನ ಕೆಲಸ ನಿನಗೆ ಬಂತು, ನಿನ್ ಕೆಲಸ ನನಗೆ ಬಂತು. ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡು ಇನ್ಮೇಲೆ ಅನುಸರಿಸ್ಕೊಂಡು ಹೋಗೋಣ. ಆದ್ರೂ ಇರ್ಬೇಕಷ್ಟೇ ಇರುವಾಗೆ, ಆನೆ ಕಷ್ಟ ಆನೆ. ಆನೇನಾ?